ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರಶಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾರ್ಥದ ಉದ್ದೇಶದಿಂದ ರಾಜ್ಯ ತಮ್ಮದೇ ಆಗಬೇಕು ಅಂತರುವ ಸ್ವಾರ್ಥದಿಂದ ಕೌರವರು ಪಾಂಡವರನ್ನು ಏನಾದರೂ ಮಾಡಿ ಇಲ್ಲ ಅಂತ ಮಾಡಬೇಕು, ರಾಜ್ಯ ಎಲ್ಲ ನಮಗೇ ದೊರಕಬೇಕು. ಅದಕ್ಕೆ ಅಡ್ಡಿಯಾದವನು, ಕಂಟಕದಂತೆ ಇದ್ದವನು ಭೀಮ. ಆ ಭೀಮನನ್ನು ಸಂಹಾರ ಮಾಡುವ ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಏನೂ ತೊಂದರೆ ಆಗಲಿಲ್ಲ. ಎಲ್ಲರಿಗೆ ಜೀವವನ್ನು ಕೊಡೋರೇ ಮುಖ್ಯ ಪ್ರಾಣದೇವರು. ಹಾಗಾಗಿ ಆ ಮುಖ್ಯ ಪ್ರಾಣದೇವರ ಸಂಹಾರವನ್ನು ಮಾಡುವ ದುಷ್ಪ್ರವೃತ್ತಿ ಇದು ಸಮಾಜಕ್ಕೆ ಗೊತ್ತಾಯಿತು. ಎಷ್ಟು ದುಷ್ಟರು ಅಂತ ತಿಳಿಸಿಕೊಟ್ರು. ಕೃಷ್ಣನ ಜೊತೆಗೆ ಯುದ್ಧ ಆಡಬೇಕು ಅಂತ ಹೇಳಿ ಆ ಜರಾಸಂಧನ ಜೊತೆಗೆ ಕೈ ಜೋಡಿಸಿ ಎಲ್ಲ ದುಷ್ಟರು ಒಂದು ಕಡೆಗೆ ಸೇರಿ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದರು. ಆ ಕೃಷ್ಣ ಎಲ್ಲರನ್ನೂ ಸೋಲಿಸಿ ಅವಮಾನ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿಬಿಟ್ಟ. ಅನೇಕ ಜನರನ್ನು ಸಂಹಾರ ಮಾಡಿದ, ಆದರೆ ಪ್ರಧಾನ ವ್ಯಕ್ತಿಗಳನ್ನು ಬಿಟ್ಟು ಕಳಿಸಿದ. ಅನಂತರದಲ್ಲಿ ಎಲ್ಲ ದಿಕ್ಕುಗಳಿಗೆ ಹೋಗಿ ರಾಜ್ಯವನ್ನು ಬೆಳೆಸಬೇಕು, ರಾಜ್ಯಕ್ಕೆ ಸಂಪತ್ತು ತಂದುಕೊಡಬೇಕು, ದುಷ್ಟರ ಸಂಹಾರ ಆಗಬೇಕು, ಸಜ್ಜನರಿಗೆ ರಕ್ಷಣೆ ಆಗಬೇಕು ಅಂತನ್ನುವುದಕ್ಕಾಗಿ ತನ್ನ ತಂದೆ ಪಾಂಡುರಾಜ ಮಾಡುವ ಕೆಲಸ ಮಾಡಿದ್ದ ಹಿಂದಕ್ಕೆ ಹಾಗೆ ಭೀಮಾರ್ಜುನರು ಇಬ್ಬರೂ ಸೇರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗಳಿಗೆ ಹೋಗಿ ಎಲ್ಲರನ್ನು ಸೋಲಿಸಿ ಅಲ್ಲಿಂದ ಹಣವನ್ನು ತಂದು ರಾಜ್ಯಕ್ಕೆ ಒಪ್ಪಿಸಿದ್ದಾರೆ, ಧೃತರಾಷ್ಟ್ರನಿಗೆ ಒಪ್ಪಿಸಿದ್ದಾರೆ. ಅಲ್ಲಿ ಅನೇಕ ಜನರನ್ನು ಸೋಲಿಸಿದ್ದನ್ನು ಹೇಳ್ತಾರೆ. ಪೌಂಡ್ರಕ ವಾಸುದೇವನನ್ನು, ರುಕ್ಮಿಯನ್ನು, ಭೀಷ್ಮಕ ರಾಜ ಮತ್ತು ಹಂಸ ಡಿಬಿಕಿರನ್ನು, ಹೀಗೆ ಅನೇಕ ಜನ. ಶಲ್ಯ ಬಲ ಪರೀಕ್ಷೆಗಾಗಿ ಬರ್ತಾನೆ ಭೀಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ. ಎಲ್ಲರೂ ಏಕಲವ್ಯ ಬರ್ತಾನೆ, ಎಲ್ಲರೂ ಸೋತು ಹೋಗ್ತಾರೆ. ಈ ಭೀಮಾರ್ಜುನರ ಪರಾಕ್ರಮ ಮುಂದೆ ಯಾರೂ ನಿಲ್ಲುವುದು ಸಾಧ್ಯವಾಗಲಿಲ್ಲ. ಅಷ್ಟು ಮಹಾಪರಾಕ್ರಮವನ್ನು ತೋರಿಸಿದ್ದಕ್ಕೆ ಎಲ್ಲರೂ ಸಂತೋಷ ಪಡ್ತಾರೆ. ಸಣ್ಣ ವಯಸ್ಸಿನಲ್ಲಿ ಮಹಾರಥಿಕರನ್ನು ಸೋಲಿಸಿ ಗೆದ್ದು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಕ್ಕೆ ತದ್ಬಾಹು ವೀರ್ಯಮತ ವೀಕ್ಷ ಮಮೋದ ಧರ್ಮಸೂನು. ಮೊಟ್ಟ ಮೊದಲಿಗೆ ಅಣ್ಣನಾದ ಧರ್ಮರಾಜ ಸಂತೋಷ ಪಡ್ತಾನೆ, ಕುಂತಿ ಸಂತೋಷ ಪಡ್ತಾಳೆ, ವಿದುರ ಮತ್ತು ಭೀಷ್ಮರು, ಊರಿನ ಜನರು, ಆಪ್ತ ಮಿತ್ರರು, ಬಂಧು ಬಾಂಧವರು ಎಲ್ಲರೂ ಖುಷಿಪಟ್ಟು ಸಂತೋಷದಿಂದ ಇಷ್ಟು ಸಾಮರ್ಥ್ಯ ಇದೆಯಾ ಭೀಮಾರ್ಜುನರಿಗೆ ಅಂತ ಉತ್ಸಾಹದಿಂದ ಅವರನ್ನು ಸ್ವಾಗತ ಮಾಡಿ ರಾಜ್ಯಕ್ಕೆ ಬರಮಾಡಿಕೊಳ್ತಾರೆ. ಹಾಗೆ ಕೃಷ್ಣಸ್ಯೋಧನ ಮುಖ ಕ್ರಮ ಆಂಬಿಕೇಯಂ ಜಾನನ್ ಸ್ವಪುತ್ರ ವಶಿವರ್ತಿನ ಮೇವಗತ್ವ. ಇಷ್ಟು ಕಥೆ ನಡೀತಾ ಇದೆ. ಆಗ ಕೃಷ್ಣ
ಅಕ್ರೂರನನ್ನು ಕೊಟ್ಟು ಕಳಿಸ್ತಾನೆ. ಧೃತರಾಷ್ಟ್ರ, ನಾನು ಕೇಳಲ್ಪಟ್ಟಿದ್ದೇನೆ, ಕೇವಲ ತನ್ನ ಮಕ್ಕಳಿಗೆ ಎಲ್ಲ ವಿಧವಾದ ವೈಭವಗಳನ್ನು, ಮರ್ಯಾದೆಗಳನ್ನು ಮತ್ತು ಆದರ ಆತಿಥ್ಯಗಳನ್ನು, ರಾಜಕುಮಾರರಿಗೆ ಮಾಡಬೇಕಾದ ಗೌರವ ಸತ್ಕಾರಗಳನ್ನು ಮಾಡ್ತಾ ಇದ್ದಾನೆ. ಆದರೆ ತನ್ನ ತಮ್ಮನ ಮಕ್ಕಳಾದ ಪಾಂಡುರಾಜನ ಮಕ್ಕಳಾದ ಧರ್ಮಾದಿಗಳಿಗೆ ಯಾರಿಗೂ ಮತ್ತು ಯುವರಾಜರಿಗೆ ಕೊಡಬೇಕಾದ ಮಾನ ಮರ್ಯಾದೆಗಳು, ಗೌರವಗಳನ್ನು ಸಲ್ಲಿಸ್ತಾ ಇಲ್ಲ ಅಂತ ನಾನು ಕೇಳಿದ್ದೇನೆ. ಹೋಗಿ ಅವನಿಗೆ ಉಪದೇಶ ಮಾಡು, ಕೃಷ್ಣ ಹೇಳಿದ್ದಾನೆ ಅಂತ ಹೇಳು. ಹೀಗೆ ನೀನು ಮಾಡಿದರೆ ನಿನಗೆ ಮುಕ್ತಿ ಸಿಗುವುದಿಲ್ಲ. ರಾಜ ಮಾಡುವ ಕರ್ತವ್ಯ ಕರ್ಮಗಳನ್ನು ಮಾಡಿದಾಗಲೇ ನಿನಗೆ ಮುಕ್ತಿ ಸಿಗ್ತದೆ. ದೇವತೆಗಳು, ದೇವರು, ನಾನು ಎಲ್ಲರೂ ಸಂತೋಷ ಪಡ್ತಾರೆ ಅಂತನ್ನೋದನ್ನು ಅವನಿಗೆ ಉಪದೇಶ ಮಾಡಿ ಬಾ ಅಂತ ವಿದುರನಿಗೆ ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿರ್ತಾನೆ. ಕೃಷ್ಣ ಹೇಳಿದ್ದಾನೆ ಅಂತ ಹೋಗಿ ಹೋದದ ದಿವಸಲೇ, ಸ್ವಾಗತ ಮಾಡಿದ ದಿವಸಲೇ ದಿನನೇ ಅವನು ಎಲ್ಲ ಹೇಳಿಲ್ಲ. ಇದ್ದ ಒಂದು ಸ್ವಲ್ಪ ದಿವಸಗಳ ಕಾಲ, ಅನೇಕ ತಿಂಗಳು, ಸಂಪೂಜಿತ ಕತಿಪಯಾನ್ ಅವಸಚ್ಚ ಮಾಸಾನ್ಯಾತುಂ ಹಿ ಪಾಂಡುಷು ಮನಪ್ರಭೃತಿ ಕುರುಣ. ಪಾಂಡವರಲ್ಲಿ ಕೌರವರಿಗೆ ಏನು ಮನಸ್ಸು ಇದೆ, ಮನಸ್ಸಿನಲ್ಲಿ ಏನು ಆದರ ಗೌರವಗಳು ಅಥವಾ ದುಷ್ಟ ಪ್ರವೃತ್ತಿ ಇದೆಯೋ ಅಂತನ್ನೋದನ್ನು ತಿಳಿದುಕೊಂಡು ಸ್ವಯಂ ಇದ್ದು ಅನುಭವಿಸಿ, ಅನಂತರದಲ್ಲಿ ಸಭೆಯ ಮಧ್ಯದಲ್ಲೇನೆ ನೀನು ವೈಷಮ್ಯ ಮಾಡ್ತಾ ಇದ್ದಿ. ಪಾಂಡವರಲ್ಲಿ ಕೌರವರಲ್ಲಿ ಎಲ್ಲರೂ ನಿನ್ನ ಮಕ್ಕಳೇ, ನೀನು ರಾಜ, ನೀನು ದೊಡ್ಡವನು, ನೀನು ಹಿರಿಯ, ಸಿಂಹಾಸನದ ಮೇಲೆ ಕೂತವನು ನೀನು ವ್ಯಕ್ತಿ. ಹೇಗೆ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಸಮನಾಗಿ ಇರಬೇಕು, ಅದನ್ನು ನೀನು ಪರಿಪಾಲನೆ ಮಾಡದೇ ಇದ್ದರೆ ನಿನ್ನ ಮಕ್ಕಳು ಏನು ಪರಿಪಾಲನೆ ಮಾಡ್ತಾರೆ? ಹಾಗಾಗಿ ರಾಜ್ಯಕ್ಕೆ ಎಲ್ಲ ಸಂಪತ್ತನ್ನು ತಂದವರು ಯಾರು? ರಾಜ್ಯಕ್ಕೆ ಇಷ್ಟು ಪ್ರಾಶಸ್ತ್ಯವನ್ನು, ಗೌರವವನ್ನು ಎಲ್ಲ ಕಡೆಗೆ ಹರಡಿಸಿದ್ದು ಯಾರು? ಮೊದಲಿಗೆ ಪಾಂಡುರಾಜ ಮಾಡಿದ. ಅನಂತರದಲ್ಲಿ ಪಾಂಡುರಾಜನ ಮಕ್ಕಳಾದಂತಹ ಭೀಮಾರ್ಜುನರು ಮಾಡಿದರು. ನಿನ್ನ ಮಕ್ಕಳು ಏನು ಮಾಡಿದರು? ಏನೂ ಮಾಡಲಿಲ್ಲ. ಆದರೆ ವಿಪರೀತವಾಗಿ ರಾಜ್ಯ ನಡೆದಿದ್ದು, ರಾಜ್ಯ ಭಾರವನ್ನು ಹೊತ್ತಿದ್ದು ಪಾಂಡವರು. ನೀನು ಸಿಂಹಾಸನದ ಮೇಲೆ ಕೂತಾಗಿಂದಲೂ ನಿನ್ನ ತಮ್ಮ ಎಲ್ಲ ಭಾರವನ್ನು ನೋಡಿಕೊಂಡ. ಈಗ ಅವನ ಮಕ್ಕಳು ಎಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ಏನೂ ಮಾಡಿಲ್ಲ. ಆದರೆ ಐಷಾರಾಮ್ ಭೋಗಗಳನ್ನು ಅಥವಾ ರಾಜ್ಯದಲ್ಲಿ ಯುವರಾಜರು ಹೇಗಿರಬೇಕು ಅಂತನ್ನೋದನ್ನು ಅವರಿಗೆ ಎಲ್ಲ ಸತ್ಕಾರ ಗೌರವಗಳನ್ನು ತೋರಿಸಿ, ಇವರಿಗೇನು ಮಾಡ್ತಾ ಇಲ್ಲಲ್ಲ ನೀನು, ಹೀಗೆ ಮಾಡಿದರೆ ನಿನಗೆ ಕ್ಷೇಮ ಅಲ್ಲ, ಸಮಾಜಕ್ಕೆ ಹಿತ ಅಲ್ಲ, ಬಂಧು ಬಾಂಧವರಲ್ಲಿ ವೈಮನಸ್ಸೆ ಬರ್ತದೆ, ನಿನಗೆ ಮುಕ್ತಿ ಸಿಗುವುದಿಲ್ಲ. ರಾಜ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡಲಿಲ್ಲ. ವಿಪ್ರನಾದವನು ಸ್ವಕರ್ಮವಾದದ್ದು ಯಾವುದು? ಜಪೋಪದೇಶಗಳನ್ನು. ಸ್ವಧರ್ಮ ವಿಪ್ರಸ್ಯ ಜಪೋಪದೇಶವು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಬ್ರಾಹ್ಮಣನಾದವನು ಏನು ಮಾಡಬೇಕು, ವಿಪ್ರನಾದವನು ಏನು ಮಾಡಬೇಕು, ಕ್ಷತ್ರಿಯನಾದವನು ಏನು ಮಾಡಬೇಕು, ವೈಶ್ಯಶೂದ್ರಗಳಾದವರು ಏನೇನು ಮಾಡಬೇಕು, ಅವರಿಗೆಲ್ಲ ಕರ್ತವ್ಯ ಕರ್ಮಗಳು ಪ್ರತ್ಯೇಕ ವಿಧಾನ ಮಾಡಿದ್ದಾರೆ. ಅದನ್ನು ಮಾಡಿದರೇನೇ ಅವರಿಗೆ ಸದ್ಗತಿ. ಹಾಗೆ ನೀನು ರಾಜ, ನೀನು ಮಾಡಬೇಕಾದ ಕರ್ತವ್ಯ ಕರ್ಮ ಧರ್ಮಾರ್ಥ ಕಾಮ ಸಮಿತಾಂಚ ವಿಮುಕ್ತಿಮೇಶ ತತ್ಪ್ರೀತಿ ಸುನಿಯತಂ ವಿಪರೀತ ವೃತ್ತಿ. ನೀನು ಅದನ್ನು ಮಾಡಲಿಲ್ಲ ಅಂತಾದರೆ, ನಿನ್ನ ಕರ್ತವ್ಯ ಕರ್ಮಗಳನ್ನು ನೀನು ಮಾಡಲಿಲ್ಲ ಅಂತಾದರೆ ನಿನಗೆ ವಿಪರೀತ ಸಿಗ್ತದೆ ಫಲ. ಮಾಡಿದಿ ಅಂದರೆ ನಿನಗೆ ಮುಕ್ತಿ ಸಿಗ್ತದೆ. ಹಾಗಾಗಿ ನೀನು ಪುತ್ರವಶನಾಗಿದ್ದಿ. ದುರ್ಯೋಧನ ಹೇಗೆ ಅಂತಾನೆ ಹಾಗೆ ಕೇಳ್ತಾ ಇದ್ದಿ, ಅದು ಸರಿಯಲ್ಲ. ಯಜಮಾನ ಅಂತಾದವನು ಗುರುಗಳ ವಶನಾಗಬೇಕು, ದೇವರ ವಶನಾಗಬೇಕು, ಹೆಂಡತಿ ಮಕ್ಕಳ ವಶನಾಗಬಾರದು. ಹೆಂಡತಿ ಮಕ್ಕಳ ವಶನಾದ ಅಂತಾದರೆ ಅವರು ತಲೆ ಕೆಡಿಸ್ತಾರೆ, ಇನ್ನೊಬ್ಬರ ಬಗ್ಗೆ ಏನೋ ಹೇಳ್ಕೊಡ್ತಾರೆ. ನಿನ್ನ ಬುದ್ಧಿ ಸ್ವಂತದ್ದು ಅಂತ ಏನೂ ಇರೋದಿಲ್ಲ. ನಾವು ಇದನ್ನೆಲ್ಲ ಜೀವನದಲ್ಲಿ ಮಹಾಭಾರತ, ರಾಮಾಯಣ, ಹರಿವಂಶ ಇವೆಲ್ಲ ಪುರಾಣಗಳಲ್ಲಿ ಬಂದ ಕಥೆಗಳನ್ನು ನಮ್ಮ ಜೀವನದಲ್ಲಿ ತಂದು ಅಲ್ಲಿ ಹೇಗೆ ನಮ್ಮ ಯೋಗ್ಯತಾನುಸಾರವಾಗಿ ಹೇಗೆ ಕಷ್ಟಗಳು ಬಂದಾಗ, ನಷ್ಟವಾದಾಗ ಅಥವಾ ಒಳ್ಳೆಯದಾದಾಗ ಮನುಷ್ಯ ತಾಳ್ಮೆಯಿಂದ, ವಿನಯದಿಂದ, ಯಾವ ಆಪತ್ತು ಬಂದಾಗಲೂ ಗುರುಗಳನ್ನು ಹೋಗಿ ಪ್ರಾರ್ಥನೆ ಮಾಡಿ ಆಪತ್ತನ್ನು ಪರಿಹಾರ ಮಾಡಿಕೊಂಡ ರೀತಿ, ಇವುಗಳೆಲ್ಲ ನಾವು ನಮ್ಮ ಜೀವನದಲ್ಲಿ ತಂದು ಅದನ್ನು ಪರಿಪಾಲನೆ ಮಾಡಿದರೆ ಅವರಿಗೆ ಯಾವ ರೀತಿಯಾಗಿ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಿ ಉತ್ತಮ ತಮ್ಮ ಯೋಗ್ಯತಾನುಸಾರವಾಗಿ ತಾವು ಫಲಗಳನ್ನು ಪಡೆದರೋ
ಹಾಗೆ ನಾವು ನಮ್ಮ ಜೀವನದಲ್ಲಿಯೂ ಸಾಧಿಸಲು ಸಾಧ್ಯ ಅಂತ ತಿಳಿಸಿಕೊಡುತ್ತದೆ ಈ ಎಲ್ಲ ಪುರಾಣಗಳು. ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ವಿಜ್ಞಾಯ ಪುತ್ರ ವಶಗಂ ಧೃತರಾಷ್ಟ್ರ ಅಂಜಹ ಸಾಮ್ನೇವ ಭೇದ ಸಹಿತೇನ ಜಗಾದ ವಿದ್ವಾನ್. ಏನೂ ಅಂಜಲಿಲ್ಲ, ಕೃಷ್ಣನೇ ಹೇಳಿ ಕಳಿಸಿದ್ದ. ಹಾಗಾಗಿ ನೀನು ದುರ್ಯೋಧನ ವಶನಾಗಿದ್ಯಪ್ಪ, ಅದು ಬಿಡು, ಎಲ್ಲರಿಗೂ ಹಿತ ಮಾಡು, ಎಲ್ಲರಿಗೂ ಒಂದೇ ರೀತಿಯಿಂದ ನೋಡು. ಯಾಸೇಚ ರಾಜವರ ತತ್ಫಲ ವೈಪರೀತ್ಯಂ ಇತ್ತಂ ವಜೋ ನಿಗದಿತಂ ತವ ಕಾಷ್ಣ ಮಧ್ಯ. ಇಷ್ಟು ಹೇಳಿದರೆ ಧೃತರಾಷ್ಟ್ರ ಏನು ಉತ್ತರ ಕೊಡಬೇಕು? ಏನು ಉತ್ತರ ಕೊಡಬೇಕು? ಇದನ್ನು ಉತ್ತರ ಕೊಡ್ತಾನೆ. ಇತ್ತಂ ಸಮಸ್ತ ಕುರು ಮಧ್ಯ ಉಪಾತ್ತ ವಾಕ್ಯ. ಕೌರವರ ಮಧ್ಯದಲ್ಲಿ ಸಭೆ ನಡೆದಾಗ ಈ ವಾಕ್ಯಗಳನ್ನು ತಾನು ಹೇಳಿ ಹಿತೋಪದೇಶ ಮಾಡಲು ಬಂದಂತಹ ವಿದುರ ತಾನು ಹಿತೋಪದೇಶವನ್ನು ಮಾಡಿದ ಮೇಲೂ ಕೂಡ ಹಿತೋಪದೇಶವನ್ನು ಮಾಡಿದಾಗಲೂ ಕೂಡ ಅವನ ಮಾತಿನ ಮೇಲೆ ಅವನ ಮಾತಿಗೆ ವಿಶ್ವಾಸನೆ, ಅವನ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಏನಂದ್ಬಿಡ್ತಾನೆ? ಹಾರಿಸಿಕೊಂಡು ಬಿಟ್ಟ. ಏನು ಹಾರಿಸಿಕೊಂಡು ಬಿಟ್ಟ? ನನ್ನ ಕೈಯಲ್ಲಿ ಏನಿದೆ? ನಾವೆಲ್ಲ ಗೊಂಬೆ ಇದ್ದಂತೆ, ದೇವರು ಹೇಗೆ ಆಡಿಸ್ತಾನೋ ಹಾಗೆ ಆಡ್ತೇವೆ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ದೇವರ ಕೈಯಲ್ಲಿ ಇದ್ದದ್ದು. ಸರ್ವಂ ವಶೇ ಭಗವತೋ ನ ವಯಂ ಸ್ವತಂತ್ರ ಭೂಭಾರ ಸಂವೃತಿ ಕೃತೆ ಯಾವತೀರ್ಣ. ಭೂಭಾರ ಹರಣ ಮಾಡೋದಕ್ಕಾಗಿ ಕೃಷ್ಣ ಅವತಾರ ಮಾಡಿದ್ದು, ಅವನ ವಶದಲ್ಲಿ ಇದ್ದದ್ದು. ಅವನು ಹೇಗೆ ಆಡಿಸ್ತಾನೋ ಹಾಗೆಲ್ಲ ನಾವು ಆಡ್ತೇವೆ. ಹಾಗಾಗಿ ನನ್ನ ಕೈಯಲ್ಲಿ ಏನಿಲ್ಲ. ಯಾವಾಗ ನಾವು ತಪ್ಪು ಮಾಡಿರ್ತೇವೋ ಅಥವಾ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಆಗ್ತಾ ಇದ್ದರೂ ಇಲ್ಲ ಅಂತ ಹೇಳಿ ಬೇಫಾಮಾಗಿರ್ತೇವೋ ಆ ಸಮಯದಲ್ಲಿ ಬರುವಂತಹ ಮಾತುಗಳಿವೆಲ್ಲ ನಮ್ಮ ಪ್ರಾರಬ್ಧ ರೀ. ಏನು ಮಾಡೋದು? ಅಂದ್ಕೊಂಡಿದ್ವಿ ಹೋಗ್ಬೇಕಂತ ಪಾಠ ಪ್ರವಚನಕ್ಕೆ, ದೇವರ ಕಡೆಗೆ, ಗುರುಗಳ ಕಡೆಗೆ, ಆಗಲಿಲ್ಲ. ಏನು ಮಾಡೋದು? ಹಣೆ ಬಾರ ಇರ್ತದಲ್ಲ, ಬರೋದಿರ್ತದೆ, ಹಾಗೆ ಆಗ್ಬಿಡ್ತದೆ ಅಂತಂದು ನಾವು ಅದನ್ನು ಬಗೆಹರಿಸ್ಕೊಂಡು ಬಿಡ್ತೇವೆ. ಹಾಗಿಲ್ಲ. ನಾವು ಪ್ರಯತ್ನಪೂರ್ವಕವಾಗಿ ನಾವು ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂತ ನಾವು ಗಟ್ಟಿಮುಟ್ಟಿಯಾಗಿ ಸಂಕಲ್ಪವನ್ನು ಗಟ್ಟಿ ದೇವರ ಪಾದಕ್ಕೆ ಎರಗಿ, ಗುರುಗಳ ಪಾದಕ್ಕೆ ಎರಗಿ ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದರೆ ಸಾಕು, ಮುಂದೆಲ್ಲ ನೋಡ್ಕೊಳ್ತಾನೆ ದೇವರು. ಸಂಕಲ್ಪ ಮಾಡಬೇಕು. ನಾನು ಈ ಪಾರಾಯಣ ಮಾಡ್ತೇನೆ, ಈ ಜಪ ಮಾಡ್ತೇನೆ, ಈ ಹೋಮ ಮಾಡ್ತೇನೆ, ಈ ದೇವರ ಆರಾಧನೆ ಮಾಡ್ತೇನೆ, ಈ ಪಾಠ ಪ್ರವಚನಗಳನ್ನು ಕೇಳ್ತೇನೆ ಅಂತ ಒಳ್ಳೆಯ ಕರ್ಮಗಳನ್ನು ನಾವು ಸಂಕಲ್ಪ ಮಾಡಿದರೆ ಸಾಕು. ಬಂದ ವಿಘ್ನಗಳನ್ನು ದೇವರು ಪರಿಹಾರ ಮಾಡಿ ನಿಮಗೆ ಬೇಕಾದ ಸತ್ಕರ್ಮಗಳನ್ನು ಮುಂದೆ ತೊಡಗಿಸಿ ಅದರಲ್ಲಿ ಪ್ರವೃತ್ತಿಗೊಳಿಸಿ ಫಲಗಳನ್ನು ಕೊಡಬೇಕಾದ ಫಲವನ್ನು ಅವಶ್ಯವಾಗಿ ಭಗವಂತ ಕೊಡ್ತಾನೆ. ನಾವು ವಿಶ್ವಾಸ ಮಾಡಬೇಕು. ಮಾಡಲಿಕ್ಕೆ ಏನಾಗಿದೆ? ಪ್ರತಿಜ್ಞೆ ಮಾಡಲಿಕ್ಕಂತೂ ಏನಾಗಿದೆ? ನಾನು ರಾಮೇಶ್ವರ ಯಾತ್ರೆ ಮಾಡಿ ಬರ್ತೇನೆ, ಬದ್ರಿ ಯಾತ್ರೆ ಮಾಡಿ ಬರ್ತೇನೆ, ಬದ್ರಿ ಯಾತ್ರೆಯನ್ನು ಭಗವಂತ ನೀನು ಮಾಡಿಸು ಅಂತ ದೇವರಲ್ಲಿ ಕೇಳಲಿಕ್ಕೆ ಏನಾಗಿದೆ? ಸಂಕಲ್ಪ ಮಾಡಲಿಕ್ಕೆ ಏನಾಗಿದೆ? ಪಾಠ ಪ್ರವಚನವನ್ನು ನಿರಂತರವಾಗಿ ದೇವರು ನಿರಂತರವಾಗಿ ಮಾಡಿಸು. ಕೆಲಸ ಇದ್ದಾಗ ಮಾಡಲಿಕ್ಕಾಗೋದಿಲ್ಲ, ಕೆಲಸ ಇಲ್ಲದೇ ಇದ್ದಾಗೂ ಮನೆಯಲ್ಲಿ ಆರಾಮಾಗಿ ಇದ್ದಾಗ ಎಲ್ಲ ಕೆಲಸದಿಂದ ನಿವೃತ್ತರಾದ ಮೇಲೂ ನಾವು ಮಾಡೋದಿಲ್ಲ ಅಂತಂದರೆ ಇದು ನಮ್ಮ ಜವಾಬ್ದಾರಿ, ದೇವರ ಜವಾಬ್ದಾರಿ ಅಲ್ಲ. ಅವಾಗ ದೇವರ ಮೇಲೆ ಹಾಕಬಾರ್ದು. ದೇವರು ಮಾಡಿಸ್ಲಿಲ್ರಿ, ನಾವು ಅಂದ್ಕೊಂಡಿದ್ವಿ ಆಗಲಿಲ್ಲ ಅಂತ ದೇವರ ಮೇಲೆ ಹಾಕಿದರೆ ಇನ್ನೂ ಭ್ರಷ್ಟರಾಗ್ತಾ ಹೋಗ್ತೇವೆ. ನಾವು ಸಂಕಲ್ಪ ಮಾಡಬೇಕು. ಇಷ್ಟು ದಿನ ಸಂಸಾರಕ್ಕೆ, ಹೆಂಡತಿ ಮಕ್ಕಳಿಗಾಗಿ ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕಾಗಿತ್ತು, ಮಾಡಿದ್ವಿ. ಮೊದಲಿಂದಂತೂ ಶಾಸ್ತ್ರಾಧ್ಯಯನಗಳು ಆಗಲಿಲ್ಲ, ಆದದ್ದು ಸ್ವಲ್ಪ ಮಟ್ಟಿಗೆ ಆಗ್ತಾ ಇತ್ತು ಕೆಲವು ದಿನಗಳಲ್ಲಿ. ಈಗ ಸಾಕಷ್ಟು ಸಮಯ ದೇವರಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ ತೊಡಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಅವಶ್ಯವಾಗಿ ಭಗವಂತ ನನಗೆ ಶಾಸ್ತ್ರಾದಿಗಳಲ್ಲಿ ಪ್ರವೃತ್ತಿ ಮಾಡುವಂತೆ ಪ್ರವರ್ತನೆ ಬುದ್ಧಿಯನ್ನು ಭಗವಂತ ನೀನು ಕೊಡು, ದಯಪಾಲಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅದಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿ ಅವಶ್ಯವಾಗಿ ಶಾಸ್ತ್ರದಲ್ಲಿ ಪ್ರವೃತ್ತಿ, ಶ್ರವಣದಲ್ಲಿ ಪ್ರವೃತ್ತಿ, ಅಧ್ಯಯನದಲ್ಲಿ ಪ್ರವೃತ್ತಿ, ಪೂಜೆಯಲ್ಲಿ ಪ್ರವೃತ್ತಿ, ಸತ್ಕರ್ಮದಲ್ಲಿ ಪ್ರವೃತ್ತಿ, ಅಸತ್ಕರ್ಮದಿಂದ ನಿವೃತ್ತಿ, ಪ್ರತಿಬಂಧಕದ ನಿವೃತ್ತಿ,
ಪ್ರವೃತ್ತಿ ನಿವೃತ್ತಿಗಳನ್ನು ಭಗವಂತ ಅವಶ್ಯವಾಗಿ ಕೊಟ್ಟೇ ಕೊಡ್ತಾನೆ. ಅದಕ್ಕೆಲ್ಲ ನೀವೇ ಸಾಕ್ಷಿ ಇದ್ದೀರಿ. ನೀವೆಲ್ಲ ಶ್ರವಣ ಮಾಡುತ್ತೀರಿ ಅಂದರೆ ಅರ್ಥ ದೇವರು ನಿಮ್ಮ ಶ್ರವಣಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಮಾಡಿದ್ದಾನೆ ಅಂತ ಅರ್ಥ. ಯಾರು ಶ್ರವಣ ಆಗ್ತಾ ಇಲ್ಲ ಅವರಿಗೆ ಶ್ರವಣಕ್ಕೆ ಬಂದ ವಿಘ್ನಗಳನ್ನು ಪರಿಹಾರ ಆಗಬೇಕು, ಪರಿಹಾರ ಮಾಡಿಕೊಳ್ಳಬೇಕು. ದೇವರು ಮಾಡ್ತಾ ಇಲ್ಲ, ಯಾಕೆ? ಅವರು ಬೇಡಿಕೊಂಡಿಲ್ಲ ಅಂತ ಅರ್ಥ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದೇವರು ನಮಗೆ ಏನಾದರೂ ಕೊಡ್ತಾನೆ ಇಲ್ಲರಿ. ವೈರಾಗ್ಯ ಕೊಡಬೇಕು ಅಂತ ನಾವು ಎಷ್ಟು ಬಾರಿ ವೈರಾಗ್ಯದಿಂದ ಇರಬೇಕು ಅಂತ ಅಂದ್ಕೊಳ್ತೇವೆ, ಜ್ಞಾನಕ್ಕಾಗಿ ಜ್ಞಾನವನ್ನು ಪಡಿಬೇಕು ಅಂದ್ಕೊಳ್ತೇವೆ, ಆದರೆ ಆಗ್ತಾನೇ ಇಲ್ಲ ಅಂತಂದರೆ ದೇವರಲ್ಲಿ ನಾವು ಪ್ರಾರ್ಥನೆನೇ ಮಾಡಿಲ್ಲ ಅಂತ ಅರ್ಥ. ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ಹಣಕ್ಕಾಗಿ, ಕೀರ್ತಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ರಾಜ್ಯಕ್ಕಾಗಿ, ಭೋಗಕ್ಕಾಗಿ ಪ್ರಾರ್ಥನೆ ಮಾಡಿದ್ದು ದೇವರು ಅದನ್ನೇ ಕೊಟ್ಟಿದ್ದಾನೆ. ಅದನ್ನು ಎಷ್ಟು ಬಾರಿ ಪ್ರಾರ್ಥನೆ ಮಾಡಿದ್ದೇವೆ? ಅನೇಕ ಬಾರಿ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಯಾವುದು ಸುಲಭವಾಗಿ ಸಿಗ್ತದಲ್ಲ ಅದಕ್ಕೆ ಬಹಳ ಬಾರಿ ಪ್ರಾರ್ಥನೆ. ಬಹಳ ಬಾರಿ ಪ್ರಾರ್ಥನೆ ಮಾಡಿದರೂ ಯಾವ ಪದಾರ್ಥ ನಮಗೆ ಸಿಗುವುದಿಲ್ಲವೋ ಅದಕ್ಕೆ ಸ್ವಲ್ಪ ಪ್ರಾರ್ಥನೆ. ಹೇಗೆ ಸಾಧ್ಯ? ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂದರೆ ಸಜ್ಜನರ ಸಂಘವಾಗಬೇಕು, ಸತ್ಕರ್ಮವಾಗಬೇಕು, ಸತ್ಪ್ರವೃತ್ತಿಯಾಗಬೇಕು, ಅಸತ್ಕರ್ಮದಿಂದ ನಿವೃತ್ತಿಯಾಗಬೇಕು, ಶ್ರವಣದಲ್ಲಿ ಆಸಕ್ತಿ ವಹಿಸಬೇಕು, ಗುರು ಹಿರಿಯರ ಮಧ್ಯದಲ್ಲಿ ಸದಾ ನಾನು ಇರಬೇಕು ಅಂತನ್ನುವುದಾಗಿ ಬುದ್ಧಿ ನಮಗೆ ಬರಬೇಕು ಅಂತಾದರೆ ದೇವರಲ್ಲಿ ಇದನ್ನೇ ನಾವು ಪ್ರಾರ್ಥನೆ ಮಾಡಬೇಕು. ಇದರಿಂದೆಲ್ಲ ತಿಳಿಸಿಕೊಡ್ತಾರೆ. ಎಂಥ ಧೃತರಾಷ್ಟ್ರ ಸಾಮಾನ್ಯ ವ್ಯಕ್ತಿಯಲ್ಲವನು, ಅವನಿಗೂ ಈ ಪರಿಸ್ಥಿತಿ ಬಂತು. ಮಗ ಹೇಳಿದಂತೆ ಕುಡಿಯುವ ಪ್ರಸಂಗ ಬಂತು. ಇಡೀ ಆ ಕಡೆಗೆ ವಂಶ ಈ ಕಡೆ ವಂಶ ಎಲ್ಲ ಧ್ವಂಸವಾಗಿ ಇಡೀ ಅದಕ್ಕೆಲ್ಲ ಹೊಣೆಗಾರನಾಗಿ ಹೋದವನು. ರಾಜ್ಯ ಆಡುವುದು ಬೇಡ, ಇದು ಯುದ್ಧ ಆಡುವುದು ಬೇಡ, ದುರ್ಯೋಧನ ನಾನು ನೀ ಹೇಳಿದಂತೆ ಕೇಳು, ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗು ಅಂತ ಒಂದು ಮಾತು ಅಂದುಬಿಟ್ಟಿದ್ದ ಅಂದರೆ ಮುಗುದೇ ಹೋಗ್ತಿತ್ತು. ಅಂಜಿ ಗಪ್ಪಾಗ್ತಿದ್ದವನು, ಗಾಬರಿಗೊಳ್ಳುತ್ತಿದ್ದ. ಏನು ಮಾಡ್ತಾ ಇದ್ದ? ಆದರೆ ಅಷ್ಟು ಅನ್ಲಿಕ್ಕೆ ಅವನಿಗೆ ಆಗಲಿಲ್ಲ. ಕೃಷ್ಣ ಹೇಳ್ತಾನೆ, ಕೃಷ್ಣ ಸ್ವಯಂ ಬರ್ತಾನೆ, ಆಗಲೂ ಅವನ ಕಡೆಯಿಂದ ಏನು ಮಾಡಲಿಕ್ಕಾಗಲಿಲ್ಲ. ಅನಾಹುತ ನಡೆದೇ ಹೋಯಿತು. ಅನಾಹುತದ ಪಾಲು, ಬಹಳಷ್ಟು ಪಾಲು ದುರ್ಯೋಧನಿಗೆ ಹೋಗುವಂತೆ ಧೃತರಾಷ್ಟ್ರನಿಗೂ ಹೋಯಿತು. ಆದರೆ ಮಹಾದೇವತೆ ಅವನು. ಹಾಗಾಗಿ ಎಂತೆಂಥವರಿಗೆ ಏನೇನಾಗಿ ಹೋಗ್ತದೆ ಅಂದ ಮೇಲೆ ನಾವು ಆಗ್ತದ್ರಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ರೆ ನಡೆಯುವುದಿಲ್ಲ. ಶಾಸ್ತ್ರವನ್ನು ಕೇಳಬೇಕು ಸತತವಾಗಿ. ಏವಂ ನಿಶಮ್ಯ ವಚನಂ ಸದಯಾದವೋಸ್ಯ ಜ್ಞಾತ್ವಾ ಮನೋಸ್ಯ ಕಲುಷಂ. ಈ ಮಾತನ್ನು ಕೇಳಿ, ಏನು ಧೃತರಾಷ್ಟ್ರ ನೀನು ಎಂಥವು ಅಂದ್ಕೊಂಡಿದ್ದೆ, ನಾನು ಹೀಗೆಲ್ಲ ಮಾತಾಡಬೇಕಾ? ಝಾಡಿಸುವಂಥ ಮಾತುಗಳನ್ನು ಆಡಬೇಕಾ? ಎಲ್ಲ ದೇವರ ಕೈಯಲ್ಲಿದೆ, ದೇವರು ಮಾಡಿಸ್ತಾ ಇದ್ದಾನೆ, ನನಗೆ ಹೆಂಗೆ ದೇವರು ಪ್ರೇರಣೆ ಮಾಡ್ತಾನೋ ಹಾಗೆ ನಾನು ಮಾಡ್ತೇನೆ. ನಿನಗೆ ಹೇಳಬೇಕಾದದ್ದನ್ನು ಹೇಳು, ನನಗೆ ಕೇಳಬೇಕಾದದ್ದು ಕೇಳ್ತೇನೆ, ಮಾಡಬೇಕಾದದ್ದು ನಾನು ಮಾಡ್ತೇನೆ, ದೇವರು ಏನು ಮಾಡಿಸ್ತಾನೋ ಅದು ಮಾಡ್ತೇನೆ. ಈ ಮಾತುಗಳನ್ನು ಆಡುವುದಾ ನೀನು ಬುದ್ಧಿವಂತರಾಗಿ? ನಾನು ಅಂದ್ಕೊಂಡಿದ್ದಿಲ್ಲ ಅಂಥೇಳಿ ಮನಸ್ಸಿನಲ್ಲೇ ನೊಂದುಕೊಂಡು, ಮನಸ್ಸಿಗೆ ಬಹಳ ನೋವು ಮಾಡಿಕೊಂಡು ಅರ್ಜುನ, ಭೀಮ, ಸಹದೇವರನ್ನ ಕೈ ಹಿಡಿದುಕೊಂಡು ವಿದುರ ಹೊರಗಡೆ ಬರ್ತಾನೆ, ಅಕ್ರೂರ ತಾನು ಹೊರಗಡೆ ಬರ್ತಾನೆ. ಆಯ್ತು, ನಿನ್ನ ಮಕ್ಕಳು ಸತ್ತು ಸುಣ್ಣಾಗಿ ಹೋಗ್ತಾರೆ, ಇಡೀ ನಿನ್ನ ವಂಶ ನಿರ್ವಂಶವಾಗಿ ಹೋಗ್ತದೆ, ಅನುಭವಿಸಿ ಅಂತ ಮನಸ್ಸಿನಲ್ಲೇ ನೊಂದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿದ್ದ ಅಕ್ರೂರ. ಇಂಥ ಮಾತಾಡ್ತಾರೆ. ಒಳ್ಳೆ ಮಾತುಗಳನ್ನು ಹೇಳಿಕ್ಕೆ ಬಂದಾಗ ಆಯಿತು ಅವಶ್ಯವಾಗಿ ಮಾಡ್ತೇನೆ ಅಂತ ಒಂದು ಮಾತು ಮಾಡ್ತಾನೋ ಬಿಡ್ತಾನೋ, ಮುಂದಿಂದು ಮಾಡ್ತೇನೆ ಅಂತ ಅನ್ನೋದು ಬಿಟ್ಟು ಬಂದವರಿಗೆ ತಿರಸ್ಕಾರ ಆಗುವಂತೆ ನಿಮ್ಮ ಮನೆಗೆ ಬಂದು ನೋಡ್ರಿಪ್ಪ ಹೀಗೆಲ್ಲ ಇದೆ ವ್ಯವಸ್ಥೆ, ಮತ್ತು ನೀವು ಬರಬೇಕು ಅಂತಂದಾಗ ಆಯಿತು ಬರ್ತೇನೆ ಅಂತ ಅಂದ್ಬಿಟ್ರೆ ಮುಗಿದು ಹೋಯ್ತು. ಬರಲಿಲ್ಲ ಅಂದರೆ ಯಾಕೆ ನೀವು ಬರಂಗಿಲ್ಲ ಅಂತ ಹೇಳಿ ಯಾರು ಫೋನ್ ಮಾಡಿ ಕೇಳೋದಿಲ್ಲ. ಇಲ್ಲ, ದೇವ್ರು ಹೆಂಗೆ ಪ್ರಯಾಣ ಮಾಡ್ತಾನೆ ನೋಡೋಣ್ರಿ. ಆ ಕಾಲಕ್ಕೆ ದೇವ್ರು ಹೆಂಗೆ ಪ್ರಯಾಣ ಮಾಡ್ತಾನೆ, 10 ಗಂಟೆ ತನಕ ನೋಡ್ತೇನೆ, ಆಮೇಲೆ ಬರ್ತೇನೆ. ಅನೇಕ ಜನ ಇದ್ದಾರೆ ಹೀಗೆಲ್ಲ ಮಾತನಾಡೋರು. ಅದಕ್ಕೆ ಆ ಧೃತರಾಷ್ಟ್ರನ ಮಾತುಗಳು, ಆ ಧೃತರಾಷ್ಟ್ರನ ಪರಂಪರೆಯಲ್ಲಿ ಬಂದವರು ಅಂತ ತೋಳುತ್ತದೆ. ಎಂದೂ ಹೀಗೆ ಸತ್ಕರ್ಮಕ್ಕೆ ಮೊದಲಿಗೆ ಬರ್ತೇವೆ, ಮಾಡ್ತೇವೆ, ಕೂಡ್ತೇವೆ, ಕೇಳ್ತೇವೆ, ನಡೆಸ್ತೇವೆ ಅಂತೇ ಅನ್ನಬೇಕು. ಯಾವಾಗ
ಆಗ್ತದೋ ಬಿಡುತ್ತೋ ಮುಂದಿತ್ತು. ಆಗದೇ ಇದ್ದರೆ ಮರುದಿನ ಮತ್ತೆ ಪ್ರಯತ್ನ ಮಾಡಬೇಕು. ಇಷ್ಟೇ ಹೊರತು ವಿರುದ್ಧವಾಗಿ ಮಾತನಾಡಿದರೆ ಬಂದವರು ಶಪಿಸಿ ಹೋಗ್ತಾರೆ, ಹೇಳಿದವರು ಶಪಿಸ್ತಾರೆ. ಅದರಿಂದ ಆಗುವ ಅನಾಹುತ ಅಷ್ಟಿಷ್ಟಲ್ಲ. ಎಷ್ಟು ಅನಾಹುತ ಆಯಿತು? ರಾಜ್ಯ ಸುಟ್ಟು ಹೋಯಿತು, ಮಕ್ಕಳೆಲ್ಲ ಸತ್ತು ಹೋದರು, ಅನಾಥನಾದ. ಈ ಅವಸ್ಥೆ ಬಂತು ಧೃತರಾಷ್ಟ್ರನಿಗೆ. ಈಗ ದೇವರು ಏನು ಮಾಡ್ತಾನೋ ಅದನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಬೇರೆ ಸಮಯದಲ್ಲಿ ಎಲ್ಲ ಏನು ಮಾಡ್ತಾನೋ ದೇವರು ಹಾಗೆ ನಾನು ಮಾಡ್ತೇನೆ ಅಂತ ಅನ್ನಲಿಲ್ಲ. ಅಂದರೆ ಏನರ್ಥ ಇದರಿಂದ? ನಾನು ಹೇಳೋ ಮಾತಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ಸರ್ವಂ ವಶೇ ಭಗವತೋ ನ ವಯಂ ಸ್ವತಂತ್ರ ಭೂವಭಾರ ಸಂಭ್ರತಿ ಕೃತಿ ಸ ಇಹಾವತೀರ್ಣ. ಅವನು ಹೇಳಿದ್ದು ನಿಜನೇ, ಆದರೆ ಪ್ರಸಂಗ ಹೇಳುವ ರೀತಿ ಕೊಂಕತನ ಕೂಡಿತ್ತು. ಹಾಗಾಗಿ ಅದು ವಿಪರೀತವಾಗಿ ಅರ್ಥವಾಯಿತು. ಇದನ್ನು ಕೇಳಿ ಮನಸ್ಸಿಗೆ ನೋವಾಗಿ ಸಹ ಮರುತ್ತನಯಾರ್ಜುನಾಭ್ಯ, ಮರುತ್ ಅಂದರೆ ವಾಯುದೇವರು, ಅರ್ಜುನ ಮತ್ತು ಸಹದೇವರಿಂದ ಕೂಡಿಕೊಂಡು ತಾನು ಹೊರಗೆ ಬಂದಿದ್ದಾನೆ. ಆಗ ಮಥುರಾ ಪಟ್ಟಣದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿಂದ ಭೀಮ, ಅರ್ಜುನ, ಸಹದೇವ ಇವರು ಜ್ಞಾನೋಪದೇಶವನ್ನು ಪಡೆದಿದ್ದಾರೆ. ಸಾಕ್ಷಾತ್ ಚಿನ್ಮಯ ಜ್ಞಾನಸ್ವರೂಪನಾದ ಭಗವಂತನಿಂದ ಸಮಗ್ರ ತತ್ವಗಳ ಉಪದೇಶವನ್ನು ಪಡೆದಿದ್ದಾರೆ. ಏನು ದೊಡ್ಡ ಭಾಗ್ಯ ನೋಡ್ರಿ. ಕ್ಷತ್ರಿಯರು ಕೇವಲ ಶಾಸ್ತ್ರಾಧ್ಯಯನ, ಯಾವುದು ಶಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತಷ್ಟೇ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ಮೂರೂ ಮಂದಿಗೂ ಶ್ರವಣ ಮಾಡುವ ಇದರ ಯೋಗ್ಯತಾ ಇದೆ, ಅಭ್ಯಾಸ ಮಾಡುವ, ವೇದಾಧ್ಯಯನ ಮಾಡುವ ಅಧಿಕಾರ ಇದೆ. ಅದರಲ್ಲಿಯೂ ಕ್ಷತ್ರಿಯರಾದವರಿಗೆ ಸಕಲ ಶಾಸ್ತ್ರಗಳನ್ನು ಭಗವಂತನೇ ಉಪದೇಶ ಮಾಡಿಬಿಟ್ಟ. ಯಾರಿಗೆ? ಭೀಮಾರ್ಜುನರಿಗೆ ಮತ್ತು ಸಹದೇವನಿಗೆ. ಜ್ಞಾನಂತು ಭಾಗವತ ಉತ್ತಮ ಆತ್ಮಯೋಗ್ಯಂ ಭೀಮಾರ್ಜುನೋ ಭಗವತ ಸಮವಾಪ್ಯ ಕೃಷ್ಣಾತ್. ಆ ಕೃಷ್ಣನಿಂದ ಭೀಮಾರ್ಜುನರು ಮತ್ತು ಸಹದೇವ ಸಮಗ್ರವಾದ ತತ್ವಗಳನ್ನು ಅಧ್ಯಯನ ಮಾಡಿದ್ದಾರೆ. ಒಳ್ಳೆಯ ಗುರುಗಳು ಸಿಗುವುದಿಲ್ಲ ಈಗಿನ ಅವಸ್ಥೆಯಲ್ಲಿ. ಒಳ್ಳೆಯ ಗುರುಗಳು ಸಿಕ್ಕರೂ ನಾವು ಕೇಳಬೇಕು ಅಂತನೋ ಬುದ್ಧಿ ಬರುವುದಿಲ್ಲ. ಅಂಥದ್ದು ಜ್ಞಾನಸ್ವರೂಪನಾದ ಸಚ್ಚಿದಾನಂದ ವಿಗ್ರಹನಾದ ಭಗವಂತ ಕೃಷ್ಣ ಸ್ವಯಂ ತಾನು ಭೀಮಾರ್ಜುನರಿಗೆ ಉಪದೇಶವನ್ನು ಮಾಡಿದ್ದಾನೆ. ತತ್ರೋಷುಧರು ಭಗವತಾ ಸಹ ಯುಕ್ತ ಚೇಷ್ಟೋ ಸಂಪೂಜಿತೋ ಯದುವಿರು ಉತ್ತಮ ಕರ್ಮ ಸಾರವೂ ಪ್ರತ್ಯುದ್ಯಮೋ ಭಗವತೋಪಿ ಭವೇದ್ಗದಾದ್ಯಾ ಶಿಕ್ಷಾ ಯದ. ಆಗ ಅರ್ಜುನ ಕೃಷ್ಣನಿಂದ ಗದಾಯುದ್ಧವನ್ನು ಕಲಿತಾನೆ. ಆದರೆ ಭೀಮಸೇನ ದೇವರು ಕೃಷ್ಣನಿಂದ ತತ್ವಜ್ಞಾನವನ್ನು ಪಡಿತಾರೆ ಹೊರತು ಗದಾಯುದ್ಧವನ್ನು ಕಲೀಲಿಲ್ಲ. ಗದಾ ಯುದ್ಧವನ್ನು ಅರ್ಜುನ ಕೃಷ್ಣನಿಂದ ಕಲಿತ, ಆದರೆ ಭೀಮಸೇನ ದೇವರು ಕಲೀಲಿಲ್ಲ, ಶಾಸ್ತ್ರವನ್ನು ಕಲಿತರು. ಯಾಕೆ ಹೀಗಾಯಿತು ಅಂತಂದರೆ ಅದಕ್ಕೆ ತಕ್ಷಣದಲ್ಲೇ ಶ್ರೀಮದಾಚಾರ್ಯರು, ಹಾಗಾದರೆ ಕೃಷ್ಣನ ಕಡೆಯಿಂದ ಗದಾಯುದ್ಧ ಕಲೀಲಿಕ್ಕೆ ಭೀಮನಿಗೆ ಮನಸ್ಸಿದ್ದಿದ್ದಿಲ್ವಾ? ಮನಸ್ಸಿತ್ತು, ಆದರೆ ಗದಾಯುದ್ಧವನ್ನು ಕಲಿಬಾರದು ಅಂತ ಕಲೀಲಿಲ್ಲ. ಯಾಕೆ? ಗದಾಯುದ್ಧವನ್ನು ಮಾಡಬೇಕಾದಾಗ ಕಲಿಸುವರ ಮೇಲೆಯೂ ಗದಾ ಪ್ರಹಾರವನ್ನು ಮಾಡಬೇಕಾಗ್ತದೆ. ಕಲಿಸುವನು ಯಾರು? ಕೃಷ್ಣ. ಕಲಿಯುವರು ಯಾರು? ಭೀಮ. ಗದಾ ಬರೇ ಹೊಡೆಸ್ಕೊಳ್ಳೋದಲ್ಲ, ಹೊಡೆಯುವುದೂ ಇರ್ತದೆ. ಆ ಹೊಡೆಯುವುದು ಕೃಷ್ಣನ ಮೇಲೆ ಪ್ರಹಾರ ಮಾಡಬೇಕು. ಇಷ್ಟೂ ನಾನು ದೇವರ ಮೇಲೆ ಗದಾ ಪ್ರಹಾರ ಮಾಡುವುದಿಲ್ಲ, ಇಷ್ಟೂ ದೇವರ ಮೇಲೆ ನಾನು ವಂಚನೆ ಮಾಡುವುದಿಲ್ಲ. ಇದು ಭಗವತ ಧರ್ಮ. ಇದು ಭೀಮಸೇನ ದೇವರು ನಡೆಸಿಕೊಂಡು ಬಂದದ್ದು. ಅವರಿಗೆ ಮುಷ್ಟಿ ಬಾಹುಬಲನೇ ಭಾರಿ ಪರಾಕ್ರಮ ಇತ್ತು, ಭಾರಿ ಗಟ್ಟಿಗರು. ಅದೇ ಸಾಕು ಅವರಿಗೆ. ಕೃಷ್ಣನಿಂದ ಗದೆಯನ್ನು ಕಲಿತು ಗದಾಯುದ್ಧವನ್ನು ಕಲಿಬೇಕಾದಾಗ ಕೃಷ್ಣನಿಗೆ ಪುನಃ ಪ್ರಹಾರ ಮಾಡಬೇಕಾಗ್ತದೆ. ಕಲಿಬೇಕಾದಾಗ ಮುಷ್ಟಿಯನ್ನು, ಗದೆಯನ್ನು ಪ್ರಹಾರ ಮಾಡಬೇಕು. ಹಾಗಾಗಿ ಕೃಷ್ಣನ ಅನುಜ್ಞೆಯನ್ನು ಪಡೆದು ಬಲರಾಮನ ಜೊತೆಗೆ ಆ ಯುದ್ಧವನ್ನು ಕಲಿತಾರೆ ಭೀಮಸೇನ ದೇವರು. ರಾಮೋಪಿ ಶಿಕ್ಷಿತಂ. ಆ ಭೀಮಸೇನ ದೇವರು ಎಲ್ಲಿಂದ, ಬಲರಾಮ ದೇವರು ಯಾರಿಂದ ಕಲ್ತಿದ್ದು? ಕೃಷ್ಣನಿಂದೇ ಕಲ್ತಿದ್ದು. ಯಾಕೆ? 64 ವಿದ್ಯೆಗಳನ್ನು ಕಲಿಯುವ ಸಾಂದೀಪನ ಋಷಿಗಳ ಕಡೆಗೆ ಹೋಗಿದ್ದಾಗ ಗದಾಯುದ್ಧವನ್ನು ಕಲಿಬೇಕಾದಾಗ ಅರ್ಜುನ ಯಾರು? ಕೃಷ್ಣ ತಾನು ಬಲರಾಮ ದೇವರಿಗೆ ಕಲಿಸಿದ ಅನೇಕ ನೀತಿಗಳನ್ನು, ಅದರಲ್ಲಿ ಅನೇಕ
ವಿಚಿತ್ರವಾದ ಪ್ರಯೋಗಗಳನ್ನು ತಾನು ಕೃಷ್ಣ ಕಲಿಸಿದ. ಆ ಕೃಷ್ಣ ಕಲಿಸಿದ ಗದಾ ಯುದ್ಧವನ್ನು ಕೃಷ್ಣನ ಅನುಮತಿಯನ್ನು ಪಡೆದುಕೊಂಡು ಬಲರಾಮದೇವರು ಕೃಷ್ಣನ ಸನ್ನಿಧಾನದಲ್ಲಿ ಭೀಮನಿಗೆ ಕಲಿಸಿದರು. ಭೀಮನಿಗೆ ಕಲಿಸಬೇಕಾದರೆ ದೇವರನ್ನು ಬಿಟ್ಟು ಇನ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಕೃಷ್ಣನ ಸನ್ನಿಧಾನ ಇತ್ತು. ಹಾಗಾಗಿ ಕೃಷ್ಣನೇ ಗುರು ಆದ. ಭೀಮಸೇನ ಬಲರಾಮ ದೇವರಲ್ಲಿ ಕೃಷ್ಣನ ಸಾನ್ನಿಧ್ಯವಿತ್ತು. ಹಾಗಾಗಿ ಅವರಿಂದ ಕಲಿತು. ಎರಡೂ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಕೃಷ್ಣನಿಂದ ಭೀಮ ಗದಾ ಯುದ್ಧವನ್ನು ಕಲಿಲ್ಲ. ಯಾಕೆ? ಗದಾ ಪುನಃ ಕೃಷ್ಣನ ಮೇಲೆ ಪ್ರಯೋಗ ಮಾಡಬೇಕಾಗ್ತದೆ. ಇದು ಅಧರ್ಮ. ದೇವರ ಮೇಲೆ ನಾನು ಕಲಿಯುವ ಪ್ರಸಂಗವನ್ನು ಇಟ್ಟುಕೊಂಡೂ ದೇವರ ಮೇಲೆ ನಾನು ಪ್ರಹಾರ ಮಾಡುವುದಿಲ್ಲ ಅಂತ ಒಂದು ತಮ್ಮ ಧರ್ಮವನ್ನು ಉಳಿಸಿಕೊಂಡರು. ಎರಡನೇದ್ದು, ಇನ್ನು ಯಾರಿಂದ ಕಲಿಬೇಕು? ಬಲರಾಮದೇವರಿಂದ. ಬಲರಾಮದೇವರು ಭೀಮನಕ್ಕಿಂತ ಸಣ್ಣ ದೇವತೆ. ಆದರೂ ಹೇಗೆ ಕಲಿತರು ಅಂದರೆ ಕೃಷ್ಣನ ಸನ್ನಿಧಾನ ಇದೆ, ಕೃಷ್ಣನ ಅನುಮತಿ ಇದೆ, ಕೃಷ್ಣ ಕಲಿ ಅಂತ ಹೇಳಿ ಆಶ್ವಾಸನ ಕೊಟ್ಟಿದ್ದಕ್ಕಾಗಿ ಕಲಿತು. ಹಾಗಾಗಿ ದೊಡ್ಡವನಾದ ಕೃಷ್ಣನಿಗೆ ಅಪಚಾರ ಮಾಡಲಿಲ್ಲ ಗದಾಯುದ್ಧವನ್ನು ಕಲಿಯುವ ಪ್ರಸಂಗದಲ್ಲಿ. ಇನ್ನು ಸಣ್ಣವರಾದಂತಹ ಬಲರಾಮದೇವರಿಂದ ಯಾಕೆ ಕಲಿತಂತೆ ತೋರಿಸಿದರು ಅಂತಂದರೆ ಕೃಷ್ಣ ಆಜ್ಞೆ ಮಾಡಿದ, ಕೃಷ್ಣನ ಅನುಮತಿಯನ್ನು ಪಡೆದರು. ಹಾಗಾಗಿ ನಾವು ಗದಾಯುದ್ಧವನ್ನು ಕಲಿತರು. ಇಷ್ಟು ಸೂಕ್ಷ್ಮ ಇದೆ ಧರ್ಮ. ನಾವು ಯಾರಿಗೋ ನಮಸ್ಕಾರ ಮಾಡ್ತೇವೆ, ಯಾರಿಗೋ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡುವುದಿಲ್ಲ. ಯಾರಿಂದ ಅಧ್ಯಯನ ಮಾಡಬೇಕು ಅವರಿಂದ ಅಧ್ಯಯನ ಮಾಡೋದಿಲ್ಲ. ಯಾರಿಂದ ಏನೋ ಕೇಳ್ತೇವೆ, ಪ್ರತಿನಿತ್ಯ ಶ್ರವಣ ಮಾಡಬೇಕಾದಾಗ ಸಂತೋಷ ಪಡೋದಿಲ್ಲ. ಯಾವುದೋ ಒಂದು ವಿಷಯ ಕೇಳಿ ಸಂತೋಷ ಪಡ್ತೇವೆ, ಏನೇನೋ ಆಗ್ತದೆ ನಮ್ಮಲ್ಲಿ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಚೊಕ್ಕಾದ ಧರ್ಮವನ್ನು ಮಾಡುವ ಭೀಮನನ್ನು ಕಂಡು ಅವರ ಮಾರ್ಗದಲ್ಲಿ ನಾವು ಹೋಗಬೇಕು. ರಾಮೋಪಿ ಶಿಕ್ಷಿತಮರೀಂದ್ರಧರಾತ್ ಪುರಸ್ಯ ಭೀಮೇ ದದೌವಥ ವರಾಣಿ ಹರೇರವಾಪ ಅಸ್ತ್ರಾಣಿ ಶಕ್ರತನಯಃ ಸಹದೇವ ಆಪ ನೀತಿಂ ತತೋದ್ಯತವ ಮುಖಾತ್ ಸಕಲಾಮುದಾರಾತ್. ಕೃಷ್ಣನಿಂದಲೇನೆ ಮತ್ತು ಅರ್ಜುನ ಗದಾಯುದ್ಧವನ್ನು ಕಲಿತಾನೆ. ಉದ್ಧವನಿಂದ ಸಹದೇವ ಎಲ್ಲ ನೀತಿಗಳನ್ನು ಕಲಿತಾನೆ. ಕೃಷ್ಣೋಥ ಚೌಪಗ ವಿಮುಕ್ತಿಗ ನೀತಿಯುಕ್ತಂ ಸಂಪ್ರೇಷಯನ್ನಿದಮುವಾಚ ಸ ಗೋಕುಲಾಯ. ಇಷ್ಟಾಗಿದೆ. ಗೋಕುಲವನ್ನು ಬಿಟ್ಟು ಬಂದಿದ್ದಾನೆ ಮಥುರಾಪಟ್ಟಣಕ್ಕೆ ಕಂಸನ ಸಂಹಾರಕ್ಕಾಗಿ. ಅಕ್ರೂರನೇ ಬಂದಿದ್ದ, ಧನುರ್ಯಾಗ ಮಾಡ್ತಾ ಇದ್ದಾನೆ ಕಂಸ. ಹಾಗಾಗಿ ನಿನಗೆ ಕರಿತಾನೆ, ಆಮಂತ್ರಣ ಕೊಟ್ಟಿದ್ದಾನೆ, ನನ್ನ ಮುಖಾಂತರ ಬರಬೇಕು ಅಂತಂದಾಗ ಅಲ್ಲಿ ಗೋಕುಲವನ್ನು ಬಿಟ್ಟು ಬರಬೇಕಾದಾಗ ಎಲ್ಲ ಗೋಪಿಕಾಸ್ತ್ರೀಯರು ಕೃಷ್ಣನ ವಿಯೋಗದಿಂದ ಬಹಳ ಮನಸ್ಸಿಗೆ ನೊಂದಿದ್ರು. ಕೃಷ್ಣ ಆಶ್ವಾಸನೆ ಕೊಟ್ಟಿದ್ದ, ಇಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಅಂದಿದ್ದ. ಹಾಗಾಗಿ ನನ್ನವರು ಬಹಳೆಲ್ಲ ದುಃಖ ಪಡ್ತಾ ಇದ್ದಾರೆ, ಹೋಗಿ ನನ್ನ ಮಾತನ್ನು ತಿಳಿಸಿ ಅವರಿಗೆ ಸಮಾಧಾನ ಮಾಡಿ ಬಾ ಅಂತ ಹೇಳಿ ಗೋಕುಲದಲ್ಲಿದ್ದ ಕೃಷ್ಣನ ಭಕ್ತರು, ಕೃಷ್ಣನ ಅನುಯಾಯಿಗಳು, ಕೃಷ್ಣನ ಊರಿನವರು ಎಲ್ಲರಿಗೆ ಆಶ್ವಾಸನೆ ಕೊಡೋದಕ್ಕಾಗಿ, ಕೃಷ್ಣನ ಉಪದೇಶವನ್ನು ಹೇಳಿದ ಮಾತುಗಳನ್ನು ತಿಳಿಸೋದಕ್ಕಾಗಿ ಅಕ್ರೂರ ತಾನು ಮತ್ತೆ ಪುನಃ ಗೋಕುಲಕ್ಕೆ ಹೋಗಿದ್ದಾನೆ. ಹೇಳ್ತಾನೆ, ಕೃಷ್ಣ ಹೇಳಿದ ಮಾತುಗಳನ್ನು ಗೋಕುಲಕ್ಕೆ ಹೋಗಿ ಗೋಪಿಕಾಸ್ತ್ರೀಯರಿಗೆ, ನಂದಾದಿಗಳಿಗೆ ಎಲ್ಲರಿಗೆ ತಿಳಿಸಿ ಬರ್ತಾನೆ. ಕೃಷ್ಣ ಎಂದೂ ನಿಮ್ಮನ್ನು ಬಿಟ್ಟು ಇಲ್ಲ, ನಿಮ್ಮ ಜೊತೆಗೇ ಇದ್ದಾನೆ ಯಾವಾಗಲೂ. ನೋಡ್ರಿ, ಮತ್ತೋ ವಿಯೋಗ ಇಹ ಕಸ್ಯಜಿದಸ್ತಿ ನೈವ ಯಸ್ಮಾದಹಂ ತನುಭೃತಾಂ. ನಿಮ್ಮ ವಿಯೋಗದಿಂದ ನಾನೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಿಮ್ಮ ಜೊತೆಗೇ ನಾನಿದ್ದೇನೆ. ಕೃಷ್ಣ ನಮ್ಮಿಂದ ವಿಯುಕ್ತನಾದ, ನಮ್ಮ ವಿಯೋಗ ಕೃಷ್ಣ ಮಾಡಿದ ಅಂತಾದರೆ ನಾವು ಸತ್ಯ ಹೋಗ್ತೇವೆ. ದೇವರು ಸದಾಕಾಲ ನಮ್ಮಲ್ಲಿದ್ದು ಅಂತಃಪ್ರೇರಕನಾಗಿದ್ದು ಪ್ರೇರಣೆ ಮಾಡಲೇಬೇಕು. ನಮ್ಮಿಂದ ದೂರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಮಾಡಿದ ದೇವರು ನಮ್ಮಿಂದ ದೂರ ಆದ ಅಂದರೆ ನಾವು ಸತ್ಯ ಹೋಗ್ತೇವೆ. ಹಾಗಾಗಿ ದೇವರು ಪ್ರತಿ ಒಬ್ಬ ವ್ಯಕ್ತಿಯಲ್ಲಿ ಅವನ ಜೊತೆಗೆ ಸದಾಕಾಲ ಇರ್ತಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರು ಮಾಡುವ ಅನಂತ ಉಪಕಾರ ಒಳಗೆ ಇದೊಂದು ಉಪಕಾರ ನಾವು ನಿಜವಾಗಿ ನೋಡಬೇಕು. ಸದಾಕಾಲದಲ್ಲಿ ಬುದ್ಧಿ ಪ್ರೇರಣೆ ಮಾಡ್ತಾನೆ, ಮನಸ್ಸು ಪ್ರೇರಣೆ ಮಾಡ್ತಾನೆ, ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ. ಪ್ರೇರಣೆ ಮಾಡಲಿಲ್ಲ ಅಂದ್ರೆ ನಾವು ಸತ್ವಿ ಅಂತ ಅರ್ಥ. ರೋಡ್ ಮೇಲೆ ನಿಂತಿದ್ದೇವೆ, ಒಂದು ರೋಡಿನಿಂದ
ರೋಡನ್ನು ಕ್ರಾಸ್ ಮಾಡಿ ಹೋಗಬೇಕಾಗಿದೆ. ಕ್ರಾಸ್ ಮಾಡುವಾಗ ನಾವು ನೋಡಲಿಲ್ಲ, ಒಂದು ಟ್ರ್ಯಾಕ್ಟರೋ ಟ್ಯಾಂಪೋನೋ ಒಂದು ಲಾರಿನೋ ಬಸ್ಸು ಬರ್ತಾ ಇದೆ, ಹಾರ್ನ್ ಬಾರಿಸ್ತಾ ಇದೆ. ಆ ಹಾರ್ನ್ ನಮಗೆ ಕೇಳಿಸುವಂತೆ ದೇವರು ನಮಗೆ ಮಾಡಲಿಲ್ಲ ಅಂದರೆ ನಮ್ಮ ಅವಸ್ಥೆ ಏನಾಗ್ತದೆ? ಕೇಳಿದ ಕ್ಷಣಕ್ಕೆ ನಾವು ವಿಕಾರ ಮಾಡ್ತೇವೆ, ಪ್ರತಿಸ್ಪಂದಿಸ್ತೇವೆ, ತಕ್ಷಣದಲ್ಲಿ ಸರಿತೇವೆ. ಕೇಳಿಸಿದ್ದಕ್ಕೂ ಸರಿಯುವಂತೆ ದೇವರು ಬುದ್ಧಿ ಕೊಡಲಿಲ್ಲ ಅಂತಂದರೆ ನಮ್ಮ ಅವಸ್ಥೆ ಏನಾಗಬೇಕು? ಸುಮ್ಮನೆ ಒಂದು ಉದಾಹರಣೆ. ಇಂಥದ್ದು ಪ್ರತಿನಿತ್ಯ ನಾವು ಸಾವಿರಾರಲ್ಲ ಸಹಸ್ರಾರು ಉದಾಹರಣೆಗಳಿವೆ. ಅದರ ಬಗ್ಗೆ ನಮಗೆ ಗಮನ ಬರುವುದಿಲ್ಲ. ದೇವರ ಉಪಕಾರ ಅಲ್ಲದೆ ಇನ್ನೇನು? ಒಂದೊಂದು ಮೆಟ್ಟಲು ಇಳಿಬೇಕು. ಓಡ್ತಾ 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 ಇಳಿಯವನಿಗೆ ಸಾಧ್ಯ ಇದ್ದವನಿಗೆ ಓಡ್ತಾ ದೇವರು ಮೆಟ್ಲುಗಳನ್ನು ಇಳಿಸ್ತಾನೆ. ಸ್ವಲ್ಪ ವಯಸ್ಸಾದವರು ಸ್ವಲ್ಪ ನಿಧಾನವಾಗಿ, ಇನ್ನ ವಯಸ್ಸಾದವರು ಇನ್ನ ಸ್ವಲ್ಪ ನಿಧಾನವಾಗಿ. ಈ ಬುದ್ಧಿಯನ್ನು ದೇವರು ಕೊಡಲಿಲ್ಲ. ಉದ್ದಡತನ ಮಾಡಿ ಮುದುಕಾದವನು ಮತ್ತು ಸಣ್ಣವನು ಹಾರುವಂತೆ ಮೆಟ್ಲುಗಳನ್ನು ಹಾರಿದ ಅಂದರೆ ಕಾಲ ಬರ್ಕೊಂಡು ಬಿಡ್ತಾನೆ. ಈ ಬುದ್ಧಿ ಕೊಡುವುದಿಲ್ಲ ದೇವರು. ಎಲ್ಲ ಅವಸ್ಥೆಯಲ್ಲೂ ಅನ್ನವನ್ನು ತಿನ್ನಬೇಕಾದಾಗ ಅನ್ನವನ್ನು ಕಿವುಚಿ ತಿನ್ನಬೇಕು ಅಂತಲೂ ದೇವರು ಬುದ್ಧಿ ಕೊಡ್ತಾನೆ. ಎಷ್ಟು ಹಿತವು ಭಾಳ ಖಾರ ಆಗಿತ್ತು ಅಂತಂದರೆ ಅದನ್ನು ತಿನ್ನುವುದಿಲ್ಲ, ಬಿಟ್ಬಿಡ್ತೇವೆ ನಾವು. ಯಾವುದು ಹಿತವೋ ಅದನ್ನಷ್ಟೇ ನಾವು ಮಾಡ್ತೇವೆ ನಾವು ಅಂದರೆ ಏನರ್ಥ? ದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾನೆ. ಬೆಂಕಿ ಇದೆ, ಅದನ್ನು ಮುಟ್ಟಬಾರದು ಅಂತ ದೇವರು ಬುದ್ಧಿ ಕೊಡ್ತಾನೆ, ಹಾಗಾಗಿ ನಾವು ಮುಟ್ಟುವುದಿಲ್ಲ. ನಮ್ಮ ಅವಸ್ಥೆ ದುರ್ಧರ ಅವಸ್ಥೆ ಇತ್ತು ಅಂದರೆ ನಾವು ಸತ್ತು ಹೋಗ್ತೇವೆ, ಮುಂದಿನ ಮಾತು. ಆವಾಗ ದೇವರು ಆ ಪ್ರೇರಣೆಯನ್ನು ಮಾಡ್ತಾನೆ. ಅಂದರೆ ಏನರ್ಥ? ನಾವು ಪ್ರತಿಕ್ಷಣದಲ್ಲೂ ಬದುಕಿದ್ದೇವೆ ಅಂತಂದರೆ ಅದು ದೇವರ ಪರಮಾನುಗ್ರಹ, ದೇವರ ದಯೆ. ಇನ್ನಿನ್ಯಾವುದೂ ಸಾಧ್ಯ ಇಲ್ಲ ಹೇಳಲಿಕ್ಕೆ. ಹಾಗಾಗಿ ನಾನು ನಿಮ್ಮಿಂದ ವಿಯುಕ್ತನಾಗಿಲ್ಲ, ನಿಮ್ಮಲ್ಲೇನೇ ಇದ್ದೇನೆ. ನಾಹಂ ಮನುಷ್ಯನಾಗಿದ್ದರೆ ಈಗ ನಾನು ಹುಬ್ಬಳ್ಳಿಯಲ್ಲಿದ್ದೇನೆ, ಬೆಂಗಳೂರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ಇದ್ದವರು ಹುಬ್ಬಳ್ಳಿಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವು ಮನುಷ್ಯರು. ದೇವರಿಗೆ ಹೀಗೆಲ್ಲ ಇಲ್ಲ. ಅನಂತ ರೂಪಗಳಿಂದ ಅನಂತ ಪದಾರ್ಥಗಳಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರ ಸನ್ನಿಧಾನ ಇದೆ ಅಂದಾಗಲೇನೆ ಆ ಎಲ್ಲ ಪದಾರ್ಥಗಳು ಕ್ರಿಯಾಶೀಲವಾಗಿದೆ. ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟಿದ್ದಕ್ಕಾಗಿ ಎಷ್ಟು ಮಹತ್ವದ ಉಪದೇಶ ಇದೆ ನೋಡಿ ಕೃಷ್ಣಂದು. ಎಷ್ಟು ಮಹತ್ವದ ಸಂದೇಶ ಇದೆ, ಎಷ್ಟು ಮಹತ್ವದ ನಾವು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇದೆ. ದೇವರು ಸ್ವತಂತ್ರ, ಸರ್ವವ್ಯಾಪ್ತ. ಪ್ರತಿನಿತ್ಯ ಇದನ್ನು ನಾವು ಅನುಸಂಧಾನ ಮಾಡಬೇಕು. ನಾಹಂ ಸ್ವತಂತ್ರ, ವಿಷ್ಣು ಸ್ವತಂತ್ರ, ತವ ದಾಸೋಹಂ, ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ, ನಿನ್ನಿಂದಲೇನೆ ಇವತ್ತೆಲ್ಲ ಸತ್ಕರ್ಮಗಳನ್ನು ಮಾಡಿದ್ದೇನೆ ಅಂತ ನಾವು ಅನುಸಂಧಾನ ಮಾಡದೇ ಇದ್ದರೆ ಮಾಡಿಸಿದ ಭಗವಂತನಿಗೆ ಸಿಟ್ಟಾಗೋದಿಲ್ವಾ? ಅವನಿಗೆ ಕಾಮಕ್ರೋಧಾದಿಗಳು ಇಲ್ಲ. ಇವತ್ತು ನಿಮ್ಮ ಮನೆಯಲ್ಲಿ ಕರೆದು ಯಾರಿಗೋ ಊಟಕ್ಕೆ ಹಾಕಿದ್ದೀರಿ, ಅವರು ಸಂತೋಷ ಪಡದೆ ಹಾಗೆ ಹೋದರೆ ಅವ್ರಿಗೆ ಏನು ಮಾಡ್ತೀರಿ? ಇನ್ನೊಮ್ಮೆ ಕರಿತೀರ ಅವರಿಗೆ? ತಲ್ತರಿಕಿದ್ದಾನೆ ಬಿಡ್ರಿಪ್ಪ, ಚಲೋ ಇಷ್ಟೆಲ್ಲ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಎಲ್ಲ ಚಲೋ ಮರ್ಯಾದೆ ಮಾಡಿದರೆ ಒಂದು ಹ್ಞೂ ಅನ್ನಲಿಲ್ಲ, ಹಾಂ ಅನ್ನಲಿಲ್ಲ, ಮಾರಾಯ ಬಿಡ್ಬಿಡ್ರಿಪ್ಪ, ಅವರಿಗೆಲ್ಲ ಸಮಾಧಾನ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ ಅಂತ ನಾವು ಇನ್ನೊಮ್ಮೆ ಕರೋದೇ ಇಲ್ಲ ಅವನನ್ನು, ತಲ್ತಿರಕಿದ್ದಾನಂತ ಹೇಳಿ. ಪ್ರತಿನಿತ್ಯ ಈ ಅವಸ್ಥೆಯನ್ನು ದೇವರಿಗೆ ನಾವು ಮಾಡುತ್ತೇವೆ. ಪ್ರತಿನಿತ್ಯವೂ ಈ ಅವಸ್ಥೆಯನ್ನು ದೇವರು ಚಲೋ ಕಣ್ಣು ನೋಡಿಸ್ತಾನೆ, ಉಸಲಾಟವನ್ನು ಆಡಿಸ್ತಾನೆ, ಮಾತನ್ನು ಆಡಿಸ್ತಾನೆ, ಉಂಡ ಅನ್ನವನ್ನು ಜೀರ್ಣ ಮಾಡಿಸ್ತಾನೆ, ಪ್ರವೃತ್ತಿಯನ್ನು ಮಾಡಿಸ್ತಾನೆ. ಎಲ್ಲ ಮುಂಜಾನೆಯಿಂದ ಸಾಯಂಕಾಲ ಎಲ್ಲ ಕರ್ಮಗಳನ್ನು ಮಾಡಿಸಿದ ಭಗವಂತನಿಗೆ ಮಲಗಬೇಕಾದಾಗ ನಿನ್ನ ಅನುಗ್ರಹದಿಂದ ಭಗವಂತ ಎಲ್ಲ ಕರ್ಮಗಳು ನನ್ನಿಂದ ನಿನ್ನ ಅನುಗ್ರಹದಿಂದ ಮಾಡುವಂತೆ ಆಯಿತು ಅಂತ ದೇವರಿಗೆ ಒಂದು ಕೃತಜ್ಞತೆ ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಲಿಲ್ಲ ಅಂದರೆ ದೇವರು ಮರುದಿನ ನಮ್ಮಿಂದ ಕರ್ಮ ಮಾಡಿಸ್ಬೇಕೋ ಮಾಡಿಸ್ಬಾರ್ದು? ನಿಜವಾಗಿ ನೋಡಿದರೆ ಮಾಡಿಸಬಾರ್ದು. ಆದರೆ ಅವನು ದೇವರಾದದ್ದರಿಂದ, ಗುಣಪೂರ್ಣನಾದದ್ದರಿಂದ, ದಯಾಮಯನಾದದ್ದರಿಂದ ಭಗವಂತ ಹಾಗೆ ಮಾಡುವುದಿಲ್ಲ, ಮಾಡಿಸ್ತಾನೆ. ಆದರೆ ನನ್ನ ಕರ್ತವ್ಯಪ್ಪ, ನಿನ್ನ ಹುಟ್ಟಿಸಿದ್ದೇನೆ, ನಾನು ಮಾಡಿಸ್ತೇನೆ. ಆದರೆ ನೀನು ನನ್ನ ಉಪಕಾರ ಸ್ಮರಣೆ ಮಾಡದೇ ಇರೋದರಿಂದ ನಿನಗೇನಾಗಬೇಕು ಅಂತ ಆಗ್ತದೆ ಅಂತ ದೇವರು ನಮ್ಮ ಮೇಲೆ ಹಾಕಿಬಿಡ್ತಾನೆ. ಹಾಗಾಗಿ ಶಾಸ್ತ್ರಗಳ ಶ್ರವಣ ಮಾಡುವುದೇ ಈ ಕಾರಣಕ್ಕಾಗಿ. ದೇವರ ಉಪಕಾರ ಗೊತ್ತಾಗ್ತದೆ, ದೇವರ ದಯಾಮಯತ್ವ ಗೊತ್ತಾಗ್ತದೆ,
ದೇವರ ಕರುಣಾಶಾಲಿತ್ವ ಗೊತ್ತಾಗ್ತದೆ, ದೇವರ ಸ್ವತಂತ್ರ ಅಂತ ಅನ್ನೋದು ಗೊತ್ತಾಗ್ತದೆ, ನಾವು ಅಸ್ವತಂತ್ರ ಅಂತ ಅನ್ನೋದು ಗೊತ್ತಾಗ್ತದೆ. ದೇವರು ಸ್ವಾಮಿ, ನಾವು ದಾಸರು ಅಂತನೋ ಭಾವನೆ ಬರಲು ಸಾಧ್ಯವಿದೆ, ಇಲ್ಲದೇ ಇದ್ದರೆ ಬರೋದಿಲ್ಲ. ಎಲ್ಲ ನಾವು ಮಾಡಿದ್ದೇವೆ ಅಂತ ಅನ್ನೋದು ಅನಿಸ್ಬಿಡುತ್ತೆ. ನಾನು ಪೂಜೆ ಮಾಡಿದೆ, ನಾನು ಊಟಕ್ಕೆ ಹಾಕಿದೆ, ನಾನು ದಕ್ಷಿಣೆ ಕೊಟ್ಟೆ, ನಾನು ಧರ್ಮ ಮಾಡಿದ್ದೆ, ನಾನು ದಾನ ಕೊಟ್ಟೆ, ಎಲ್ಲ ನಾನು ಅನ್ನದೇನೆ ಯಾವ ಪದ ಬಳಕೆನೇ ಇಲ್ಲ ನಮ್ಮಲ್ಲಿ. ಆದರೆ ನಾನು ಅಂತನ್ನುವ ಜೊತೆಗೆ ನನ್ನಿಂದ ಅತ್ಯಂತ ಭಿನ್ನನಾದ ಭಗವಂತ ಸದಾಕಾಲದಲ್ಲಿಯೂ ನನ್ನಲ್ಲಿ ಇದ್ದು ಈ ಕರ್ಮವನ್ನು ಮಾಡಿಸ್ತಾನೆ ಅಂತ ಅನುಸಂಧಾನ ಇದ್ದು ಬಿಟ್ಟರೆ ಅದೊಂದು ದೊಡ್ಡ ಉಪಾಸನೆ ಅಂತ ಆಗ್ತದೆ. ಅದಕ್ಕಿದ್ದ ಪುಣ್ಯ ಇನ್ನೆಲ್ಲೂ ಇಲ್ಲ, ಅಷ್ಟು ಪುಣ್ಯ ಬರ್ತದೆ. ಅದನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಯಾವಾಗಲೂ ನಾನು ನಿಮ್ಮ ಜೊತೆಗೆ ಇದ್ದೇನೆ, ನನ್ನನ್ನು ನೀವು ಮನುಷ್ಯ ಅಂತ ಭಾವಿಸಬೇಡ್ರಿ. ಬೆಣ್ಣೆ ಕದ್ದಿದ್ದೇನೆ, ರಾಸಕ್ರಿಯೆ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಹೀಗಿದ್ದೇನೆ ಅಂತ ಹೇಳಿ ನನ್ನ ಸಾಮಾನ್ಯ ಮನುಷ್ಯನಂತ ನೀವು ಭಾವಿಸಿಬಿಟ್ರೆ ಸರಿ ಆಗೋದಿಲ್ಲ. ನಾಹಂ ಮನುಷ್ಯ ಇತಿ ಕುತ್ರ ಚ ವೋಸ್ತು ಬುದ್ಧಿರ್ ಬ್ರಹ್ಮೈವ ನಿರ್ಮಲಮ ತಮಂ ಪ್ರಬದಂತಿ ಮಾಂಪಿ. ನನ್ನನ್ನು ಬ್ರಹ್ಮ ಅಂತ ಭಾವಿಸ್ರಿ. ದೇವರು ಅಕ್ರೂರನ ಕಡೆಗೆ ಗೋಪಿಕಾಸ್ತ್ರೀಯರಿಗೆ, ಗೋಕುಲದಲ್ಲಿ ಇದ್ದ ಜನರಿಗೆ, ವಾಸ ಮಾಡುವವರಿಗೆ ಇದನ್ನೆಲ್ಲ ಹೇಳಿ ಕಳಿಸ್ತಾ ಇದ್ದಾನೆ ಪರಮಾತ್ಮ. ಸಾಮಾನ್ಯ ಮನುಷ್ಯ ಅಂತ ಮಾಡಿದೆ ನನ್ನನ್ನು ಬ್ರಹ್ಮ ಅಂತ ತಿಳಿರಿ. ಬ್ರಹ್ಮ ಅಂದ್ರೇನು? ಗುಣಪೂರ್ಣ, ನಿರ್ದೋಷ, ಜಗಜ್ಜನ್ಮಾದಿ ಕಾರಣ, ಅನಂತ ಗುಣಗಳಿಂದ ಪೂರ್ಣ. ಬರೇ ಕೇವಲ ಗುಣಪೂರ್ಣ ಅಷ್ಟೇ ಅಲ್ಲ, ಅನಂತ ಗುಣಗಳು ತುಂಬಿವೆ, ಒಂದು ಗುಣವೂ ಅನಂತವಾಗಿದೆ. ಅಂಥ ಬ್ರಹ್ಮ ನಾನು ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಯಾವಾಗಲೂ ನಾನು ನಿಮ್ಮ ಜೊತೆಗೆ ಇದ್ದೇನೆ. ಇಂಥ ಅನೇಕ ಉದಾಹರಣೆಗಳನ್ನು ಪರಮಾತ್ಮ ಕೊಡ್ತಾನೆ. ಅನೇಕ ನಾಹಂ ನರೋ ಹರಿರಯಂ ಪರಮಃ ಪರೇಭ್ಯ ವಿಶ್ವೇಶ್ವರ ಸಕಲ ಕಾರಣ ಆತ್ಮತಂತ್ರ ವಿಜ್ಞಾಯ ಚೈವ ಗುರು ಸಂಹೃದಿತೋ ವಿಮುಕ್ತಾಯ ಅಂತಸ್ಯ ಪಾದಯುಗಲಂ ಮುನಯೋ ವಿರಾಗ ನಂದಂ ಯದ. ಅನೇಕ ದೃಷ್ಟಾಂತಗಳನ್ನು ಕೊಡ್ತಾನೆ. ಎಷ್ಟು ಆಪತ್ತು ಬಂದಿದೆ, ಎಲ್ಲ ಆಪತ್ತುಗಳನ್ನು ನಂದ ಒಮ್ಮೆ ಇದ್ದಾಗ ಇದು ಏನಂತಾರೆ ಅದಕ್ಕೆ, ಹೆಬ್ಬಾವು ಬಂದು ನುಂಗಿಬಿಟ್ಟಿತ್ತು. ಆಗ ಅವನನ್ನು ರಕ್ಷಣೆ ಮಾಡಿದ್ಯಾರು? ನಾನೇ ರಕ್ಷಣೆ ಮಾಡಿದ್ದೆ. ಹೀಗೆ ಅನೇಕ ಪ್ರಸಂಗಗಳಿವೆ. ವರ್ಣನ ಭೃತ್ಯರು ಬಂದು ನಂದನನ್ನು ಕರೆದುಕೊಂಡು ಹೋಗಿಬಿಟ್ಟಿದ್ರು. ನಾನೇ ಹೋಗಿ ಬಿಡಿಸಿಕೊಂಡು ಬಂದವನು ಅವನ್ನ. ನಿಮಗೆಲ್ಲ ಆಪತ್ತು ಬಂದಿತ್ತು, ಆಪತ್ತನ್ನು ಪರಿಹಾರ ಮಾಡಿದ್ಯಾರು? ನಾನೇ. ಮತ್ಪಾದ ಸಂಸ್ಪರ್ಶತಃ ಸಹ ತದಾ ಅತಿ ದಿವ್ಯೋ ವಿದ್ಯಾಧರ. ಆಗ ಹೆಬ್ಬಾವು ತನ್ನ ದೇಹವನ್ನು ಕಳೆದುಕೊಂಡು ವಿದ್ಯಾಧರ ಪದವಿಯನ್ನು ಪಡೆದವನು. ಎಲ್ಲ ಪ್ರಸಂಗಗಳನ್ನು ನೀವು ನೋಡಿದ್ದೀರಿ. ಗೋವರ್ಧನ ಪರ್ವತವನ್ನು ನಾನು ಎತ್ತಿದ್ದೆ. ಮನುಷ್ಯನಾದ್ರೆ ಎತ್ತಲಿಕ್ಕೆ ಸಾಧ್ಯವಾ? ದೇವರು ಸದಾಕಾಲದಲ್ಲಿ ಅವರಿಗೆ ನಿಮ್ಮ ಜೊತೆಗಿದ್ದೇನೆ ಅಂತನೂ ಮನವರಿಕೆ ಆಗುವಂತೆ ಅಕ್ರೂರನ ಕಡೆಗೆ ದೇವರು ಸರ್ವವ್ಯಾಪ್ತ, ಹೌದಲ್ವೋ? ಹೌದು. ಅಂದ ಮೇಲೆ ನಾನು ದೇವರು, ನನ್ನನ್ನು ಮನುಷ್ಯ ಅಂತ ಭಾವಿಸಬೇಡ್ರಿ. ನಿಮ್ಮ ಜೊತೆಗೆ ನಾನು ಇಲ್ಲ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಹೊರತು ನಿಮ್ಮ ಜೊತೆಗೆ ಸದಾಕಾಲ ನಾನಿದ್ದೇನೆ ಅಂತನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಭಗವಂತ ಕೃಷ್ಣ ಆ ಅಕ್ರೂರನ ಕಡೆಗೆ ಉಪದೇಶ ಮಾಡಿ ಎಲ್ಲ ಗೋಪಿಕರಿಗೆ, ಗೋಪಿಕಾಸ್ತ್ರೀಯರಿಗೆ, ನಂದನಿಗೆ ಮೊದಲಾದ ಎಲ್ಲ ಗೋಕುಲದಲ್ಲಿದ್ದವರಿಗೆ ಉಪದೇಶ ಮಾಡುತ್ತಾ ಇದ್ದಾನೆ ಭಗವಂತ. ಶ್ರೀಕೃಷ್ಣಾರ್ಪಣಮಸ್ತು.